ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಈಗಿನ ಎಲ್ಲ ಇರೋ ಗ್ರಾಫಿಕ್ಸ್ಗಿಂತ ಅದರಲ್ಲಿ ಇಂಥ ಹಾರರ್ ಮೂವಿ ಮಾಡಿರೋದು ಭಾಳ ಖುಷಿ ತಂದಿದೆ. ಎಲ್ಲರೂ ಹೊಸ ಯುವಕರಿಗೆ ಪ್ರತಿಭೆಯನ್ನು ಗುರುತಿಸಿ ಸಹಕರಿಸಬೇಕು ಅಂತ ಆಸೆ ಪಡ್ತೀನಿ. ತುಂಬ ಚೆನ್ನಾಗಿದೆ, ಇಂಗ್ಲೀಷ್ ಮೂವಿ ಥರ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಪಾತ್ರ ನೋಡಿದ್ರಲ್ಲ ಕಾಮತ್ ಅಂತ ಹೇಳಿ ಮಾಡಿದ್ದೆ. ಆ ಸಿನಿಮಾ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಸೌಂಡಿಂಗ್ಸ್ ಮಾತ್ರ ಎಫೆಕ್ಟು ಎಲ್ಲವೂ ಭಾಳ ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಸಿನಿಮಾ ನಿಮಗೆಲ್ಲೂ ಬೋರ್ ಹೊಡಿಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಕಂಟೆಂಟು, ಅನಿಮಲ್ಸ್ ಕವರು 100% ನೋಡ್ಬೋದು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡಬೇಕಾದ ಚಿತ್ರ. ಆದರೆ ಸಾಕು ಪ್ರಾಣಿಗಳನ್ನ ಹೆಂಗೆ ಸಾಕ್ತಿರಲ್ಲ ಅದೊಂದು ಸಂದೇಶ ನೋಡಿದ್ದಾರೆ. ಡಾಕ್ಟ್ರು ನೋಡ್ಬೇಕನ್ಸುತ್ತೆ. ಚೆನ್ನಾಗಿದೆ, ಸೂಪರ್ ಇತ್ತು, ಒಳ್ಳೆ ಮೆಸೇಜ್ ಇದೆ. ಎಲ್ಲ ಬಂದು ನೋಡಬೇಕು. ಇಂಥ ಕನ್ನಡ ಪಿಕ್ಚರ್ ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಕನ್ನಡ ಮೂವಿ ಸೂಪರ್ ಆಗಿದೆ. ಸೇಮ್ ಎಲ್ಲ ಥರ ಫೀಲ್ ಇದೆ, ತುಂಬ ಚೆನ್ನಾಗಿದೆ. ನಾಯಿದೆ ಎಚ್ಚರಿಕೆ ಅನ್ನೋಕ್ಕೆ ಬಂದು ತುಂಬ ಸೂಪರ್ ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ಸಕ್ಕತ್ತಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಮೆಸೇಜಸ್ ಇದೆ ಮೂವಿಲಿ. ಸೊ ಎಲ್ಲರೂ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ನೋಡೋವಂಥ ಮೂವಿ. ತುಂಬ ಚೆನ್ನಾಗಿದೆ, ಒಳ್ಳೆ ಟ್ರೈ ಇದೆ. ಮೂವಿ ಮಾತ್ರ ಸೂಪರ್ ಆಗಿದೆ, ಎಲ್ಲೂ ಬೇಜಾರಾಗಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಫಿಲಮ್ ನೋಡಬೇಕು. ನನಗೆ ಮಾತ್ರ ಸೂಪರ್ ಮೂವಿ ಮೇಡಮ್. ವಾಪಸ್ ಇನ್ನೊಂದು ಸಲ ಹೋಗ್ತೀವಿ, ವಾಪಸ್ ಹೋಗ್ತೀವಿ. ಸ್ವಂತ ನನ್ನ ತಮ್ಮನೇ ಮಾಡಿರೋದು. ದಯವಿಟ್ಟು ಚೆನ್ನಾಗಿದೆ. ನನಗೆ ನಾಯಿ ಅಂದರೆ ತುಂಬ ಇಷ್ಟ. ದಯವಿಟ್ಟು ನನ್ನ ಮನೇಲೂ 10 ನಾಯಿ ಸಾಕಿದ್ದೀನಿ. 10 ನಾಯಿವೆ. ನನ್ನ ಬೀದಿ ನಾಯಿಗಳು ಅಂದರೆ ಎಲ್ಲ ಬ್ರ್ಯಾಂಡೆಡ್ ಅಲ್ಲ, ನನ್ನ ನಾಯಿಗಳು. ನನ್ನ ತಂದೂರಿ ಪ್ಯಾಲೇಸ್ ನಾಗರಬಾಯಿ ಹೋಟ್ಲಿದೆ, ಅಲ್ಲೂ 10 ಸಾಕಿದ್ದೀನಿ. ಡೈಲಿ 5 kg ಚಿಕನ್ ಹಾಕ್ತೀನಿ. ನನ್ನ ನಾಯಿ ಮೇಡಮ್. ಹೌದು ಮೇಡಮ್, ದಯವಿಟ್ಟು ನಾಯಿ ಸಾಕಿರೋರು ಯಾರ್ಯಾರು ಇದ್ದೀರೋ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆ ಮೂವಿ ಚೆನ್ನಾಗಿದೆ ಮೇಡಮ್. ನಿಮಗೇನು ಇಷ್ಟ ಆಯಿತು? ನನಗೆ ಒಂದು ಮೆಸೇಜ್ ಕೊಟ್ಟಿದ್ದಾರಲ್ವ, ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ನಾಯಿ ಇಟ್ಕೊಳ್ಳೋದ್ರಿಂದ, ನಾಯಿ ಕೇರಾಗಿ ನೋಡ್ಕೊಳ್ಳೋದ್ರಿಂದ, ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ, ಅದರ ಕಾಯಿಲೆ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ರೀತಿ ಸೈಂಟಿಫಿಕ್ ಆಗಿ ಮಾಡ್ರನ್ ಆಗಿ ಇದೆ ಅಂತಲೇ ಹೇಳ್ಬೋದು ಆ ಮೂವಿಯನ್ನು. ಸೊ ಇಷ್ಟ ಆಯಿತು ಮೇಡಮ್, ನೋಡ್ಬೋದು ಮೂವಿಯನ್ನು ನೋಡ್ಬೋದು. ಥ್ಯಾಂಕ್ ಯು.